ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ಅಭಿನಯಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಬನ್ನಿ. ನಂಬರ್ 1, ಪ್ರೇಮದ ಕಾಣಿಕೆ. 1976ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಪ್ರಥಮ ಬಾರಿಗೆ ಬೆಳ್ಳಿತೆರೆಯಲ್ಲಿ ಕಾಣಿಸಿಕೊಂಡಿರುತ್ತಾರೆ. ನಂಬರ್ 2, ಸನದಿ ಅಪ್ಪಣ್ಣ. 1977ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನ ಪಾತ್ರದಲ್ಲಿ ಯಂಗ್ ಅಶೋಕ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿರುತ್ತಾರೆ. ನಂಬರ್ 3, ತಾಯಿಗೆ ತಕ್ಕ ಮಗ. 1978ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಯಂಗ್ ಕುಮಾರ್ ಆಗಿ ಅಭಿನಯಿಸಿರುತ್ತಾರೆ. ನಂಬರ್ 4, ವಸಂತ ಗೀತ. 1980ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ಶ್ಯಾಮ್ ಎಂಬ ಪಾತ್ರದಲ್ಲಿ ಅಭಿನಯಿಸಿರುತ್ತಾರೆ. ನಂಬರ್ 5, ಭೂಮಿಗೆ ಬಂದ ಭಗವಂತ. 1981ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ಕೃಷ್ಣನ ಪಾತ್ರದಲ್ಲಿ ಕಾಣಿಸಿಕೊಂಡಿರುತ್ತಾರೆ. ನಂಬರ್ 6, ಭಾಗ್ಯವಂತ. 1981ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ಕೃಷ್ಣನ ಪಾತ್ರದಲ್ಲಿ ಅಭಿನಯಿಸಿರುತ್ತಾರೆ. ನಂಬರ್ 7, ಹೊಸ ಬೆಳಕು. 1982ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ಪುಟ್ಟು ಎಂಬ ಪಾತ್ರದಲ್ಲಿ ಅಭಿನಯಿಸಿರುತ್ತಾರೆ. ನಂಬರ್ 8, ಚಲಿಸುವ ಮೋಡಗಳು. 1982ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ರಾಮು ಎಂಬ ಪಾತ್ರದಲ್ಲಿ ಅಭಿನಯಿಸಿರುತ್ತಾರೆ. ನಂಬರ್ 9, ಭಕ್ತ ಪ್ರಹ್ಲಾದ. 1983ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ಪ್ರಹ್ಲಾದನಾಗಿ ಅಭಿನಯಿಸಿರುತ್ತಾರೆ. ನಂಬರ್ 10, 2 ನಕ್ಷತ್ರಗಳು. 1983ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ಪ್ರಥಮ ಬಾರಿಗೆ ದ್ವಿಪಾತ್ರದಲ್ಲಿ ಅಭಿನಯಿಸಿರುತ್ತಾರೆ. ನಂಬರ್ 11, ಯಾರಿವನು. 1984ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ಶ್ಯಾಮ್ ಎಂಬ ಪಾತ್ರದಲ್ಲಿ ಅಭಿನಯಿಸಿರುತ್ತಾರೆ. ನಂಬರ್ 12, ಬೆಟ್ಟದ ಹೂ. 1985ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ರಾಮು ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದು ಈ ಚಿತ್ರಕ್ಕಾಗಿ ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ನಂಬರ್ 13, ಶಿವಮೆಚ್ಚಿದ ಕಣ್ಣಪ್ಪ. 1988ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ಯಂಗ್ ದಿನನಾಗಿ ಕಾಣಿಸಿಕೊಂಡಿರುತ್ತಾರೆ. ನಂಬರ್ 14, ಪರಶುರಾಮ. 1989ರಲ್ಲಿ ತೆರೆಕಂಡಂತಹ ಈ ಚಿತ್ರದಲ್ಲಿ ಅಪ್ಪು ಎಂಬ ಪಾತ್ರದಲ್ಲಿ ಅಭಿನಯಿಸಿರುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಾಲನಟರಾಗಿ ಅಭಿನಯಿಸಿರುವ ಚಲನಚಿತ್ರಗಳ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.